ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹರಿ ತನ್ಮಯ್ಗೆ ನೀರನ್ನು ಕುಡಿಸ್ತಾನೆ. ಏನು ಆಗಿಲ್ಲ ತಾನೆ, ಆರಾಮಾಗಿದೆಯಾ ಅಲ್ವಾ ಅಂತಾನೆ ಹರಿ. ಹಾಂ ಅಂಕಲ್, ಆರಾಮಾಗೇ ಇದ್ದೀನಿ ಅಂತಾನೆ ತನ್ಮಯ್. ಅಂಕಲ್ ಅಂದರೆ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ ಬ್ರೋ, ಹರಿ ಬ್ರೋ ಅಂತಾನೆ ಹರಿ. ಸರಿ ಬ್ರೋ ಅಂತಾನೆ ತನ್ಮಯ್. ಹೌದು, ಅವ್ರು ಯಾಕೆ ನಿನ್ನ ಕಿಡ್ನಾಪ್ ಮಾಡಿದರು, ಯಾರವರು ಅಂತಾನೆ ಹರಿ. ಅವರು ನಮ್ಮ ಅಪ್ಪನ ವೈಫ್ ಅಂತಾನೆ ತನ್ಮಯ್. ಹಾಂ, ಅಪ್ಪನ ವೈಫಾ ಅಂದರೆ ಅಮ್ಮ, ನಿಮ್ಮ ಅಮ್ಮನೇ ನಿನ್ನ ಕಿಡ್ನಾಪ್ ಮಾಡಿದ್ರಾ ಅಂತಾನೆ ಹರಿ. ಅವ್ರು ನಮ್ಮಮ್ಮ ಅಲ್ಲ, ಪಪ್ಪನ ವೈಫ್ ಅಷ್ಟೇ ಅಂತಾನೆ ತನ್ಮಯ್. ಏನೋ ಹೇಳ್ತಿದ್ಯಾ ಅಂತಾನೆ ಹರಿ. ಅದೇನು ಅಂದರೆ ಅಂತಾನೆ ತನ್ಮಯ್. ಬೇಡ, ನೀನೇನು ಹೇಳಬೇಡ, ನೀನು ಇವಾಗ ಎಲ್ಲಿಗೆ ಹೋಗಬೇಕು ಹೇಳು, ನಾನು ಅಲ್ಲಿಗೆ ಡ್ರಾಪ್ ಮಾಡ್ತೀನಿ ಅಂತಾನೆ ಹರಿ. ನಾನು ಎಲ್ಲಿಗೂ ಹೋಗೋದು ಬೇಡ, ಒಂದು ನಿಮಿಷ ಫೋನ್ ಕೊಡಿ, ನಮ್ಮಮ್ಮಂಗೆ ಫೋನ್ ಮಾಡ್ತೀನಿ ಅಂತಾನೆ ತನ್ಮಯ್. ತಗೋ ಅಂತ ಫೋನ್ ಕೊಡ್ತಾನೆ ಹರಿ. ಆಗ ತನ್ಮಯ್ ಫೋನ್ ಮಾಡಿ, ಏನು ಹರಿ ಬ್ರೋ, ನಿಮ್ಮ ಫೋನು ರೀಚಾರ್ಜೇ ಇಲ್ಲ ಅಂತಾನೆ. ನಾನು ಯಾರಿಗೂ ಫೋನ್ ಮಾಡಲ್ಲ, ಬೇಕಿದ್ರೆ ಅವರೇ ಮಾಡಲಿ, ಓನ್ಲಿ ಇನ್ಕಮಿಂಗ್ ನಾಟ್ ಔಟ್ ಗೋಯಿಂಗ್ ಅಂತಾನೆ ಹರಿ. ನಿಜನಾ ಅಥವಾ ದುಡ್ಡಿಲ್ವಾ ಅಂತಾನೆ ತನ್ಮಯ್. ದುಡ್ಡಿಲ್ವಾ, ಈ ಹರಿ ಹತ್ರ ಬೇಜಾನ್ ದುಡ್ಡಿದೆ, ಇವಾಗ ಅದೆಲ್ಲ ಬಿಡು, ನಿನ್ನ ಎಲ್ಲಿ ಬಿಡಬೇಕು ಹೇಳು, ನಾನು ಅಲ್ಲಿಗೆ ಬಿಟ್ಟು ಹೋಗ್ತೀನಿ ಅಂತಾನೆ ಹರಿ. ಸರಿ, ಇಲ್ಲಿಂದ ವಾಪಸ್ ಹೋಗಬೇಕು ಅಂತಾನೆ ಗುಂಡಣ್ಣ. ಇಬ್ಬರು ಅಲ್ಲಿಂದ ಹೋಗ್ತಾರೆ. ಈಚೆ ತಾಂಡವ್ ಕಾಮತ್ ಮನೆ ಮುಂದೆ ಬಂದು, ಕಾಮತ್ ಅವರೇ, ಕಾಮತ್ ಅಂತ ಕೂಗ್ತಾನೆ. ಆಗ ಮೀನಾಕ್ಷಿ ಕನ್ನಿಕಾ ಹೊರಗೆ ಬರ್ತಾರೆ. ಏನಿವನು ಮತ್ತೆ ಬಂದಿದ್ದಾನೆ, ಕುಡ್ದಿರೋ ಆಗಿದೆ ಅಂತಾಳೆ ಕನ್ನಿಕಾ. ಆಗ ಮನೆಯವರೆಲ್ಲರೂ ಬರ್ತಾರೆ. ಬನ್ನಿ ಬನ್ನಿ, ಸ್ಲೋ ಮೋಷನಲ್ಲಿ ಫಾಸ್ಟಾಗಿ ಬನ್ನಿ ಅಂತಾನೆ ತಾಂಡವ್. ಏಯ್, ಇಲ್ಲೇನೋ ಮಾಡ್ತಿದ್ಯಾ, ನಾನು ಆವಾಗಲೇ ಹೇಳಿದೆ ತಾನೇ ಬರಬೇಡ ಅಂತ, ಮತ್ತೆ ಬಂದಿದ್ಯಾ, ಬರ್ತಾ ಬರ್ತಾ ಅತಿ ಆಯಿತು ನಿಂದು, ಇದು ಒಳ್ಳೇದಲ್ಲ ಅಂತಾರೆ ಕಾಮತ್. ಕಾಮತ್ ಸರ್, ಆಫೀಸರ್, ಸಮಾಧಾನ ಸಮಾಧಾನ, ನಾನೇನು ಇಲ್ಲಿ ಕಷ್ಟ ಸುಖ ಮಾತಾಡೋಕ್ಕೆ ಬಂದಿಲ್ಲ, ನಾನಾಗಲೇ ಹೇಳಿದ್ದು ನಿಮಗೆ ಅರ್ಥ ಆಗಿಲ್ಲ ಅನಿಸುತ್ತೆ, ಅದಕ್ಕೆ ಈ ಸಲ ಸಾಕ್ಷಿ ಸಮೇತ ಬಂದಿದ್ದೀನಿ, ನಿಮಗೆ ಭಾಗ್ಯ ಹೇಳಿದ್ದು ಪ್ಯೂರ್ ಸುಳ್ಳು ಅಂತ ಹೇಳೋಕ್ಕೆ ಬಂದಿದ್ದೀನಿ ಅಂತಾನೆ ತಾಂಡವ್. ನೋಡು, ಭಾಗ್ಯನ ಬಗ್ಗೆ ನೀನು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ, ನೀನು ಎಂಥ ಮನೆ ಹಾಳ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತಾರೆ ಕಾಮತ್. ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ, ಅವಳನ್ನು ನಂಬೇಡಿ ಸರ್ ಅಂತಾನೆ ತಾಂಡವ್. ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದರೆ ಅರ್ಥ ಆಗಲ್ಲ ಅನ್ಸುತ್ತೆ, ಸೆಕ್ಯೂರಿಟಿ ಅಂತ ಕರೀತಾರೆ ಕಾಮತ್. ಡ್ಯಾಡ್, ಒನ್ ಸೈಡ್ ಸ್ಟೋರಿ ಕೇಳಿ ಡಿಸಿಷನ್ಸ್ ತಗೊಳ್ಳೋದು ತಪ್ಪಲ್ವಾ, ಅವನ ಸೈಡ್ ಆಫ್ ದ ಸ್ಟೋರಿನೂ ಕೇಳೋಣ ಅಲ್ವಾ ಅಂತಾಳೆ ಕನ್ನಿಕಾ. ಥ್ಯಾಂಕ್ ಯು ಕನ್ನಿಕಾ. ನೋಡಿ, ಭಾಗ್ಯ ಹೇಳಿದಾಗೆ ಆದಿ ತನ್ಮಯ್ ಒಟ್ಟಿಗೆ ಇಲ್ಲ, ಯಾವ ಮೈಸೂರಿಗೂ ಹೋಗಿಲ್ಲ, ಭಾಗ್ಯ ಸುಳ್ಳು ಹೇಳಿದಾಳೆ, ಅವಳು ಹೇಳಿದ್ದು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಒಂದು ದೊಡ್ಡ ಸಾಕ್ಷಿ ಇದೆ ಅಂತಾನೆ ತಾಂಡವ್. ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಿದ್ಯಾ ಅಂತಾರೆ ಕಾಮತ್. ತನ್ಮಯ್ ಈಗ ಬ್ಯೂಟಿಫುಲ್ ವೈಫ್ ಶ್ರೇಷ್ಠ ಜೊತೆ ಇದ್ದಾನೆ, ಅವಳೀಗ ಅವನ್ನ ಕರ್ಕೊಂಡು ಬರ್ತಿದ್ದಾಳೆ, ಅವನ್ನ ಕರ್ಕೊಂಡು ಬಂದಿದ್ದ ತಕ್ಷಣ ಭಾಗ್ಯನ ಸುಳ್ಳು ಬಯಲಾಗುತ್ತೆ, ಅವಳ ಮೇಲೆ ಇಟ್ಟಿರೋ ನಂಬಿಕೆ ಎಲ್ಲ ಹಾಳಾಗುತ್ತೆ ಅಂತಾನೆ ತಾಂಡವ್. ನೋಡು, ಸುಮ್ಮನೆ ನನಗೆ ಇರಿಟೇಟ್ ಮಾಡಬೇಡ, ಹೋಗಿಲ್ಲಿಂದ ಅಂತಾರೆ ಕಾಮತ್. ನಾನು ಪ್ರೂವ್ ಮಾಡ್ತೀನಿ, ಇರಿ, ಶ್ರೇಷ್ಠ ಬರಲಿ ಅಂತಾನೆ ತಾಂಡವ್. ಆಗ ಶ್ರೇಷ್ಠ ಕಾರಲ್ಲಿ ಬಂದು ಇಳಿತಾಳೆ. ಬಾಬಾ ಅಂತ ತಾಂಡವ್ ಕರೀತಾನೆ. ಈಚೆ ಭಾಗ್ಯ ಫೋನಲ್ಲಿರೋ ಗುಂಡಣ್ಣನ ಫೋಟೋ ತೋರಿಸಿ, ಇವನ್ನ ನೋಡಿದಿರಾ ಅಂತ ಕೇಳ್ತಾ ಬರ್ತಾಳೆ. ನಂತರ ಸುಸ್ತಾಗಿ ಬೇಜಾರಿಂದ ಅಲ್ಲೇ ಮರದ ಕೆಳಗೆ ಕೂತ್ಕೊಂಡು ಅಳ್ತಾಳೆ. ಏನಾಯ್ತತಿಗೆ, ಎಲ್ಲ ಓಕೆ ಅಲ್ವಾ ಅಂತಾನೆ ಕಿಶನ್. ಏನು ಓಕೆ ಕಿಶನ್, ಇನ್ನೇನು ಆಗೋದು ಬಾಕಿ ಇದೆ ಹೇಳು, ಬೆಳಿಗ್ಗೆಯಿಂದ ಹುಡುಕ್ತಾನೆ ಇದ್ದೀವಿ, ಅವನು ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಧೈರ್ಯ ಕಳ್ಕೊಬೇಡಿ ಅತ್ತಿಗೆ, ಅವನು ಸಿಕ್ಕೇ ಸಿಗ್ತಾನೆ ಅಂತಾನೆ ಕಿಶನ್. ಮಗನ ಸರಿಯಾಗಿ ನೋಡ್ಕೊಳ್ಳೋಕ್ಕಾಗದೇ ಇರೋ ಅಮ್ಮ ನಾನು, ನನ್ನ ಮಗನ ಜೋಪಾನವಾಗಿ ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಕೊರಗ್ತಿದ್ದೀನಿ, ಮಕ್ಕಳ ಜವಾಬ್ದಾರಿ ತಗೋತೀನಿ ಅಂತ ತಗೊಂಡ್ಮೇಲೆ ಆ ಒಂದು ಕೆಲಸನೂ ಸರಿಯಾಗಿ ನಿಭಾಯಿಸಿಲ್ಲ ಅಂದರೆ ಹೇಗೆ, ತಾಯಿಯಾಗಿ ಸೋತ್ಬಿಟ್ಟೆ ಕಿಶನ್ ಅಂತ ತಲೆನ ಚಚ್ಕೋತಾಳೆ ಭಾಗ್ಯ. ಇಲ್ಲ ಅಮ್ಮ, ನೀನು ಯಾವತ್ತೂ ಸೋಲಲ್ಲ ಅಂತ ಗುಂಡಣ್ಣ ಹರಿ ಜೊತೆ ಬರ್ತಾನೆ. ಅವನ್ನ ನೋಡಿ ಭಾಗ್ಯ ಖುಷಿಯಿಂದ ಬಾ ಅಂತ ಕರೀತಾಳೆ. ಆಗ ಗುಂಡಣ್ಣ ಓಡಿ ಬಂದು ಅಮ್ಮನ ತಪ್ಕೋತಾನೆ. ಭಾಗ್ಯ ಅವನು ತಪ್ಕೊಂಡು ಖುಷಿಯಿಂದ ಅಳ್ತಾ, ಗುಂಡಣ್ಣ ಎಲ್ಲಿ ಹೋಗ್ಬಿಟ್ಟಿದ್ದೆ ಮಗನೇ ಅಂತಾಳೆ. ಅಮ್ಮ, ನಾನು ಸ್ಟ್ರಾಂಗ್ ತಾನೆ, ಸೂಪರ್ ವುಮೆನ್ ತಾನೆ, ಹಾಗಿರುವಾಗ ನೀನು ಅಳಬಾರ್ದಮ್ಮ ಅಂತಾನೆ ಗುಂಡಣ್ಣ. ಆಗ ಹರಿ, ಅಮ್ಮ ನೀನಿದ್ದಿದ್ರೆ ಮನಸ್ಸಿಗೆ ತುಂಬ ನೋವಾದಾಗೆಲ್ಲ ನಾನು ತಪ್ಕೊಂಡು ಅಳ್ತಿದ್ನೋ ಏನೋ, ಆದರೆ ನನ್ನ ದುರಾದೃಷ್ಟ ಆ ಯೋಗ ನನಗೆ ಕೊಟ್ಟೇ ಇಲ್ಲ ಅಂತ ಯೋಚನೆ ಮಾಡ್ತಾನೆ. ತನ್ಮಯ್, ಇವರು ಅಂತಾಳೆ ಭಾಗ್ಯ. ಅಮ್ಮ, ಇವರು ಹರಿ ಅಂಕಲ್ ಅಂತ ಅಂತಾನೆ ಗುಂಡಣ್ಣ. ಆಗ ಹರಿ ಬಂದು, ಏಯ್, ನಿನ್ನ ಕರ್ಕೊಂಡು ಬರಬಾರ್ದಿತ್ತು, ಅಲ್ಲೇ ಬಿಟ್ಟು ಬರಬೇಕಿತ್ತು, ಮತ್ತೆ ಅಂಕಲ್ ಅಂತಿದ್ಯಾ ಅಂತಾನೆ. ಸಾರಿ, ಇವರು ಹರಿಬ್ರು ಅಂತ ನನ್ನ ಕರ್ಕೊಂಡು ಬಂದಿದ್ದು ಇವರೇ, ಶ್ರೇಷ್ಠ ಆಂಟಿ ನನ್ನ ಕಿಡ್ನಾಪ್ ಮಾಡಿದ್ದು ಅಂತಾನೆ ಗುಂಡಣ್ಣ. ಅಲ್ಲ ತನ್ಮಯ್, ಏನು ಹೇಳ್ತಿದ್ಯಾ ನೀನು ಅಂತಾಳೆ ಭಾಗ್ಯ. ಆಗ ನೋಡಿದರೆ ಅದ್ಯಾರೋ ರೌಡಿಗಳು ಅಂತ ಭಾಗ್ಯ ಹೇಳುವಾಗ, ಹೌದಮ್ಮ, ಆ ರೌಡಿಗಳಿಂದ ಆದಿ ಅಂಕಲ್ ಹೇಳಿದ ಹಾಗೆ ನಾನು ತಪ್ಪಿಸ್ಕೊಂಡು ಬಂದುಬಿಟ್ಟೆ, ಆಮೇಲೆ ಶ್ರೇಷ್ಠ ಆಂಟಿ ನನ್ನ ಕಿಡ್ನಾಪ್ ಮಾಡಿ ಮುಖಕ್ಕೆ ಬಟ್ಟೆ ಹಿಡಿದ್ರು, ಆಮೇಲೆ ನನಗೆ ಪ್ರಜ್ಞೆ ಇರಲಿಲ್ಲ, ಆಮೇಲೆ ಒಂದು ಕಡೆ ಪ್ರಜ್ಞೆ ಬಂದಾಗ ಹರಿಬ್ರು ಬಂದು ಬಿಡಿಸ್ಕೊಂಡ್ರು, ಇವರು ಶ್ರೇಷ್ಠ ಆಂಟಿ ನನ್ನ ಕಿಡ್ನಾಪ್ ಮಾಡಿದ್ದನ್ನು ನೋಡಿದ್ರಂತೆ,
ಬಂದು ಸೇವ್ ಮಾಡಿದರು ಅಂತಾನೆ ಗುಂಡಣ್ಣ. ನನ್ನ ತಂಟೆಗೆ ಬರಬೇಡ ಅಂತ ಎಷ್ಟೇ ಹೇಳಿದ್ರು ಕಾಲು ಕೆದ್ಕೊಂಡು ನನ್ನ ತಂಟೆಗೆ ಬರ್ತಾ ಇದ್ದಾಳವಳು. ಇವತ್ತು ಅವಳನ್ನು ಸುಮ್ಮನೆ ಬಿಡಲ್ಲ, ಇವತ್ತು ಅವಳನ್ನು ಸಿಗ್ದು ತೋರಣ ಕಟ್ಬಿಡ್ತೀನಿ ಅಂತಾಳೆ ಭಾಗ್ಯ. ಅದಕ್ಕೆ ಇವಾಗ ಶ್ರೇಷ್ಠನ ಹತ್ರ ಹೋಗಿ ಮಾತಾಡೋಕ್ಕಿಂತ ಇನ್ನೊಂದು ಕೆಲಸ ಇದೆ, ಆದಿ ಅಣ್ಣನ ಹೋಗಿ ಬಿಡಿಸ್ಕೊಂಡು ಬರೋದು, ಅದ್ರ ಮೇಲೆ ಫೋಕಸ್ ಮಾಡೋಣ ಅಂತಾನೆ ಕಿಶನ್. ಸರಿ ಕಿಶನ್, ಹಾಗೆ ಮಾಡೋಣ. ಹರಿಯವರೇ, ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯಿತು. ಇವನು ನನ್ನ ಪ್ರಾಣ, ಇವನು ನನ್ನ ಎಲ್ಲಿ ಅಂತ ಭಾಗ್ಯ ಹೇಳುವಾಗ, ಅಕ್ಕ ನಿಮಗೆ ಯಾರಾದರೂ ಸ್ವಂತ ತಮ್ಮ ಇದ್ದಾರಾ ಅಂತಾನೆ ಹರಿ. ಇಲ್ಲ ಅಂತಾಳೆ ಭಾಗ್ಯ. ನಿಮ್ಗೆ ಯಾರಾದರೂ ಸ್ವಂತ ತಮ್ಮ ಇದ್ದು ಈ ರೀತಿ ಮಾಡಿದ್ರೆ ನೀವು ಉಪಕಾರ ಅಂತ ಮಾತಾಡ್ತಿದ್ರಾ? ಹಾಗಿದ್ರೆ ನನ್ನ ಹತ್ರನೂ ಮಾತಾಡಬೇಡಿ, ನಾನು ನಿಮ್ಮ ತಮ್ಮನ ಥರ ಅಂತಾನೆ ಹರಿ. ಹಾಗಲ್ಲ ಹರಿಯವರೇ ಅಂತ ಭಾಗ್ಯ ಹೇಳುವಾಗ, ಹರಿಯವರೇ ಅಲ್ಲ ಹರಿ, ಹೋಗು ಬಾ ಅಂತ ಕರೀರಿ. ನನಗೆ ಅಕ್ಕ ಇಲ್ಲ, ಅಕ್ಕ ಇದ್ದಿದ್ರೆ ನಿಮ್ಮ ಹಾಗೆ ಇರ್ತಿದ್ರು, ಅದಕ್ಕಿಂತ ನನಗೆ ಅಮ್ಮ ಇದ್ದಿದ್ರೆ ನಿಮ್ಮ ಹಾಗೆ ಪ್ರೀತಿ ತೋರಿಸ್ತಿದ್ರು ಅನ್ನಿಸ್ತು ಅಂತಾನೆ ಹರಿ. ನೋಡು, ನೀನು ನನ್ನ ಅಕ್ಕ ಅಂತ ಕರೆದಿದ್ಯಾ ಅಂದಮೇಲೆ ನೀನು ನನ್ನ ತಮ್ಮ, ನೀನು ನನ್ನ ಮುಂದೆ ಅಳೋದನ್ನು ನೋಡೋಕ್ಕಾಗಲ್ಲ. ಮೊದಲು ಕಣ್ಣೀರು ಒರೆಸ್ಕೊ ಅಂತಾಳೆ ಭಾಗ್ಯ. ಸರಿ, ಅಳಲ್ಲ. ನಾವು ಇಲ್ಲೇ ಮಾತಾಡ್ತಾ ನಿಂತ್ಕೊಳ್ಳೋದು ಬೇಡ, ನಾವು ಬರುವಾಗ ಯಾರೋ ಆದಿಯವ್ರ ಸಮಸ್ಯೆಯಲ್ಲಿದ್ದಾರೆ ಅಂತ ಇವನು ಹೇಳ್ದ, ಬನ್ನಿ ಅವ್ರ ಹತ್ರ ಹೋಗಿ ಏನು ಅಂತ ನೋಡೋಣ ಅಂತಾನೆ ಹರಿ. ಆಗ ಕಿಶನ್ಗೆ ಕಾಲ್ ಬರುತ್ತೆ. ಹೇಳಿ ಪೂಜಾ ಅಂತಾನೆ ಕಿಶನ್. ಎಲ್ಲಿದೆಯಾ? ಅಕ್ಕನ್ನ ಡ್ರಾಪ್ ಮಾಡ್ತೀನಿ ಅಂತ ಹೋದವನು ಇನ್ನೂ ಮನೆಗೆ ಬಂದಿಲ್ವಲ್ಲ ಅಂತಾಳೆ ಪೂಜಾ. ಒಬ್ಬರು ಕ್ಲೈಂಟನ್ನು ಮೀಟ್ ಮಾಡೋಕೆ ಬಂದಿದ್ದೀನಿ, ಸ್ವಲ್ಪ ಲೇಟ್ ಆಗುತ್ತೆ ಅಂತಾನೆ ಕಿಶನ್. ಹೌದಾ, ಸರಿ ಅಂತ ಪೂಜಾ ಕಾಲ್ ಕಟ್ ಮಾಡ್ತಾಳೆ. ಕಿಶನ್ ಬ್ರದರ್, ಲವ್ ಮ್ಯಾರೇಜಾ ಅಂತಾನೆ ಹರಿ. ಹೌದು ಅಂತಾನೆ ಕಿಶನ್. ಸೂಪರ್ ಬ್ರದರ್, ಇಷ್ಟು ದಿನ ನಾನೊಬ್ಬನೇ ಸುಳ್ಳು ಹೇಳ್ತಿದ್ದೀನಿ ಅಂದ್ಕೊಂಡಿದ್ದೆ, ಆದರೆ ಇವತ್ತು ಗೊತ್ತಾಯಿತು ಲವ್ ಮಾಡೋರೆಲ್ಲ ಸುಳ್ಳು ಹೇಳ್ತಾರೆ ಅಂತಾನೆ ಹರಿ. ನಾನು ಸುಳ್ಳು ಹೇಳಲ್ಲ, ಇವತ್ತು ಹೇಳಬೇಕಾಯ್ತಷ್ಟೇ ಅಂತಾನೆ ಕಿಶನ್. ಬನ್ನಿ ಹೊರಡೋಣ ಅಂತಾನೆ ಹರಿ. ಈಚೆ ತಾಂಡವ್ ಕಾಮತ್ ಸರ್, ನಾನು ಹೇಳ್ತಿದ್ದು ಸುಳ್ಳ ಅಂದ್ರಲ್ಲ, ಇವಾಗ ನೋಡಿ ಭಾಗ್ಯನ ಬಣ್ಣ ಎಲ್ಲ ಬಯಲು ಮಾಡ್ತೀನಿ. ಶ್ರೇಷ್ಠ ತನ್ಮಯನ ಕರ್ಕೊಂಡು ಬಾ ಅಂತಾನೆ ತಾಂಡವ್ ಅದು ಅಂತಾಳೆ ಶ್ರೇಷ್ಠ. ಮೊದಲು ಹೋಗಿ ತನ್ಮಯನ ಕರ್ಕೊಂಡು ಬಾ, ಭಾಗ್ಯನ ಬಣ್ಣ ಬಯಲು ಮಾಡಿ ಆಮೇಲೆ ಮಾತಾಡೋಣ ಅಂತಾನೆ ತಾಂಡವ್ ಅದು ತನ್ಮಯ್ ಇಲ್ಲ ಅಂತಾಳೆ ಶ್ರೇಷ್ಠ ಏನು ಹೇಳ್ತಿದ್ಯಾ ಅಂತಾನೆ ತಾಂಡವ್. ಎಸ್ ತಾಂಡವ್, ತನ್ಮಯ್ ನನ್ನ ಜೊತೆಯಲ್ಲಿದ್ದ, ಯಾರೋ ಒಬ್ಬ ಬಂದು ಅವನ ಕರ್ಕೊಂಡು ಹೋಗ್ಬಿಟ್ಟ ಅಂತಾಳೆ ಶ್ರೇಷ್ಠ. ಅವನು ಯಾವನೋ? ಕರ್ಕೊಂಡು ಹೋಗುವಾಗ ನೀನೇನು ಕಡಲೆಪುರಿ ತಿಂತಿದ್ಯಾ? ತಡಿಬೇಕಾಗಿತ್ತು ತಾನೆ ಅಂತಾನೆ ತಾಂಡವ್. ಅವನು ಕಿಡ್ನಾಪ್ ಮಾಡಿದಿರ, ಕಂಪ್ಲೇಂಟ್ ಕೊಡ್ತೀನಿ ಅಂದ, ಭಯ ಆಯಿತು ಅಂತಾಳೆ ಶ್ರೇಷ್ಠ. ಭಯ ಅಂತೆ ಭಯ, ಇವನು ನನ್ನ ಮಗ ಅಂತ ಕರ್ಕೊಂಡು ಬರಬೇಕಿತ್ತು ತಾನೆ ಅಂತಾನೆ ತಾಂಡವ್. ಅದಕ್ಕೆ ನಿಮ್ಮ ಮಗ ಒಪ್ಕೋಬೇಕಲ್ವಾ ಅಂತಾಳೆ ಶ್ರೇಷ್ಠ. ಏನು ತಾಂಡವ್, ಬಣ್ಣ ಬಯಲು ಮಾಡ್ತೀನಿ ಅಂತ ಬಡ್ಕೋತಿದ್ರಿ, ಇಬ್ಬರು ಜಗಳ ಆಡ್ತಿದ್ದೀರ. ಇವಾಗ ಗೊತ್ತಾಗುತ್ತೆ ಭಾಗ್ಯ ಹೇಳಿದ್ದು ಸುಳ್ಳಲ್ಲ, ನೀವಿಬ್ಬರು ಬಡ್ಕೋತಿರೋದು ಸುಳ್ಳು ಅಂತಾರೆ ಕಾಮತ್ ಸರ್, ಇಷ್ಟೊತ್ತು ತನ್ಮಯ್ ನನ್ನ ಜೊತೆನೇ ಇದ್ದ ಅಂತಾಳೆ ಶ್ರೇಷ್ಠ. ಒಂದು ಚಾನ್ಸ್ ಕೊಡಿ, ನಾನು ಹೋಗಿ ತನ್ಮಯನ ಕರ್ಕೊಂಡು ಬರ್ತೀನಿ ಅಂತಾನೆ ತಾಂಡವ್. ಜೈಲಿಗೆ ಹಾಕಿಸಿ 4 ಬಾರಿಸಿದ್ರೆ ನಿಮ್ಮಿಬ್ಬರಿಗೂ ಬುದ್ಧಿ ಬರುತ್ತೆ ಅಂತಾರೆ ಕಾಮತ್. ಹಾಗಲ್ಲ ಡ್ಯಾಡ್, ಸ್ಟೇಷನ್ ಅಂತ ಹೋದರೆ ನಮ್ಮನೆ ಇಮೇಜ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ಬೇಡ. ಇಷ್ಟಕ್ಕೂ ಇವನು ಹೇಳಿದ್ದು ಪೂರ್ತಿ ಸುಳ್ಳು ಅಂತ ಪ್ರೂವ್ ಆಗಿಲ್ಲ ಅಲ್ವಾ ಅಂತಾಳೆ ಕನಿಕಾ. ನಿನಗೆ ಭಾಗ್ಯನ ಕಂಡ್ರೆ ಆಗಲ್ಲ, ಅದು ಚೆನ್ನಾಗಿ ಗೊತ್ತು. ಹಾಗಂತ ಅವಳು ವಿರುದ್ಧವಾಗಿ ಮಾತಾಡಿದವರೆಲ್ಲ ಸರಿ ಅಂದರೆ ತಪ್ಪಾಗತ್ತೆ. ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ, ಇದರಿಂದ ನನಗೂ ಒಳ್ಳೆಯದು ನಿಮಗೂ ಒಳ್ಳೆಯದು ಅಂತ ಕಾಮತ್ ಒಳಗೋಗ್ತಾರೆ. ಪೂಜಾನೂ ಹೋಗ್ತಾಳೆ. ತಾಂಡವ್, ನಮಗೆ ಇನ್ನೊಂದು ಚಾನ್ಸ್ ಇದೆ. ಕನಿಕಾ ಭಾಗ್ಯ ಮನೆಗೆ ಹೋಗಿ ಅಲ್ಲಿ ಆದಿಯವರು ಇದ್ದಾರಾ ಅಂತ ನೋಡೋದು. ಆದಿಯವರು ಅಲ್ಲಿರಲ್ಲ, ಭಾಗ್ಯ ಏನೋ ಗೇಮ್ ಆಡ್ತಿದ್ದಾಳೆ. ಕನಿಕಾ, ನೀನು ಹೋದರೆ ಒಳ್ಳೆಯದು ಅಂತಾಳೆ ಕನಿಕಾ. ಸರಿ, ಇವಾಗಲೇ ನಾನು ಅತ್ತೆ ನೋಡ್ಕೊಂಡು ಬರ್ತೀವಿ ಅಂತ ಇಬ್ಬರು ಭಾಗ್ಯನ ಮನೆ ಕಡೆ ಹೋಗ್ತಾರೆ. ಈಚೆ ಗುಂಡಣ್ಣ, ತನ್ಮಯ್, ಭಾಗ್ಯ, ಹರಿ ಎಲ್ಲರೂ ಒಂದು ಮನೆ ಹತ್ರ ಒಂದು ಕಾರಿಂದ ಇಳಿತಾರೆ. ನೀವೆಲ್ಲ ಇಲ್ಲೇ ಇರಿ, ನಾನು ಒಳಗೆ ಹೋಗಿ ಬರ್ತೀನಿ ಅಂತ ಕಿಶನ್ ಒಳಗೆ ಬಂದು, ನಾನು ಕಿಶನ್ ಅಂತ ಫೋನ್ ಮಾಡಿದ್ನಲ್ಲ ಅಂತಾನೆ. ಗೊತ್ತು ಅಂತ ದುಡ್ಡಿನ ಬ್ಯಾಗನ್ನು ಕೊಟ್ಟು, ನೋಡು ನಿಜ ಹೇಳಬೇಕು ಅಂದರೆ ನಿನ್ನ ಬೆದರಿಕೆಗೆ ಇಷ್ಟೆಲ್ಲ ಕೊಡೋಕ್ಕಾಗಲ್ಲ, ಏನೋ ರಿಕ್ವೆಸ್ಟ್ ಮಾಡ್ತಿದ್ಯಾ ಅಂತ ಕೊಡ್ತಿದ್ದೀನಿ ಅಂತಾರೆ. ಥ್ಯಾಂಕ್ಸ್ ಸರ್ ಅಂತಾನೆ ಕಿಶನ್. ನಿನ್ನ ಥ್ಯಾಂಕ್ಸ್ ಎಲ್ಲ ಬೇಡ, ಸರಿಯಾದ ಟೈಮಿಗೆ ದುಡ್ಡು ತಂದು ಕೊಟ್ಟರೆ ಸಾಕು. ಕೊಟ್ಟಿಲ್ಲ ಅಂದರೆ ಗೊತ್ತಲ್ಲ, ಆ ಬಿಲ್ಡಿಂಗ್ ನಂದಾಗುತ್ತೆ ಅಂತಾರೆ. ಖಂಡಿತವಾಗ್ಲೂ ಕೊಡ್ತೀನಿ ಅಂತಾನೆ ಕಿಶನ್. ಬಾಯಿ ಮತ್ತಲ್ಲಿ ಬೇಡ, ಸೈನ್ ಹಾಕು ಅಂತ ಸೈನನ್ನು ಹಾಕ್ಸ್ಕೋತಾರೆ. ನಂತರ ದುಡ್ಡನ್ನು ತಗೊಂಡು ಕಿಶನ್ ಮನೆಯಿಂದ ಹೊರಗೆ ಬಂದು ರೋಡಿಗೆ ಫೋನ್ ಮಾಡಿದರೆ ಅವ್ನು ಫೋನ್ ಎತ್ತಲ್ಲ. ಲೊಕೇಶನ್ ಗೊತ್ತಿಲ್ಲ ಅಂದರೆ ಫೋನ್ ಎತ್ತಲ್ಲ ಅಂತಾನೆ ಕಿಶನ್. ನನಗೆ ಲೊಕೇಶನ್ ಗೊತ್ತು, ಹೋಗೋಣ ಅಂತಾನೆ ಗುಂಡಣ್ಣ. ನೀನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿರೋದು ಅಂದಮೇಲೆ ಅವರಿನ್ನೂ ಅಲ್ಲೇ ಇರೋಕ್ಕೆ ಸಾಧ್ಯ ಇಲ್ಲ, ಬೇರೆ ಎಲ್ಲಾದರೂ ಹೋಗಿರ್ತಾರೆ ಅಂತಾಳೆ ಭಾಗ್ಯ. ಆಗ ಕಿಶನ್ ಮತ್ತೆ ರೌಡಿಗೆ ಕಾಲ್ ಮಾಡ್ತಾನೆ. ಏನು ಆವಾಗಿಂದ ಕಾಲ್ ಮಾಡ್ತಿದ್ಯಾ ಅಂತಾನೆ ರೌಡಿ. ದುಡ್ಡು ಅರೇಂಜ್ ಮಾಡಿದ್ದೀನಿ, ಲೊಕೇಶನ್ ಕಳಿಸು ಅಂತಾನೆ ಕಿಶನ್. ಆವಾಗಲೇ ಲೊಕೇಶನ್ ಕಳಿಸಿಲ್ವಾ ಅಂತಾನೆ ರೌಡಿ. ಅದೇ ಲೊಕೇಶನ್ ಚೇಂಜ್ ಮಾಡಿಲ್ವಾ ಅಂತಾನೆ ಕಿಶನ್. ಇಲ್ಲ, ಅದೇ ಲೊಕೇಶನ್ ಇದ್ದೀನಿ, ಆವಾಗ ಎಲ್ಲಿದ್ನೋ ಅಲ್ಲೇ ಇದ್ದಾರಂತೆ ಅಂತಾನೆ ಕಿಶನ್. ಬನ್ನಿ ಮತ್ತೆ ಹೊರಡೋಣ ಅಂತಾನೆ ಹರಿ. ನೀವು ಹೊರಡಿ, ನಾವು ಹೋಗ್ತೀವಿ ಅಂತಾನೆ ಕಿಶನ್. ಇಲ್ಲ ಕಿಶನ್ ಅವರೇ, ನಾನು ಬರ್ತೀನಿ, ನನಗೆ ಅರ್ಧಕ್ಕೆ ಕೆಲಸ ಬಿಟ್ಟು ಅಭ್ಯಾಸ ಇಲ್ಲ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತಾನೆ ಹರಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.